ವೆಲ್ಕಮ್ ಬ್ಯಾಕ್. ಸನ್ನತಿ ಏತ ನೀರಾವರಿ ಯೋಜನೆಗೆ ಗ್ರಹಣ. ಕಾಲುವೆ ತುಂಬಾ ಬರೀ ಹುಳು. 10 ವರ್ಷವಾದರೂ ಬಂದಿಲ್ಲ ಹನಿ ನೀರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರ ಸಿಟ್ಟು. ಕಾಮಗಾರಿಯೂ ಅರ್ಧಂಬರ್ಧ. ಬಿಲ್ ಪಡೆದು ಗುತ್ತಿಗೆದಾರರು ಎಸ್ಕೇಪ್. ಇದು ಸನ್ನತಿ ಯೋಜನೆಗೆ ಗ್ರಹಣ ಹಿಡಿದಿರುವಂತಹ ಸುದ್ದಿ. ಈ ಕಾಲುವೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳಿ. ಕ್ಯಾನಲ್ ಅಂದ್ರೆ ತೆಗ್ಗಿಗೆಯೋ ಭೂಮಿ ಎತ್ತರ ಇದೆ, ನೀರು ಬರ್ತಿಲ್ಲ. ಯಾರ ರೈತರಿಗೂ ಕೂಡ ನೀರು ಸೌಲಭ್ಯ ವಂಚಿತ ಆಗಿದೆ. ಈ ಕಾಮಗಾರಿನ ಪೂರ್ಣಗೊಳಿಸಿ ನಮ್ಗೆ ನೀರು ಹರಿಸಿ. ಯಾದಗಿರಿಯಲ್ಲಿ ಹಳ್ಳ ಹಿಡಿದಿದೆ ಸನ್ನತಿ ಏತ ನೀರಾವರಿ ಯೋಜನೆ. ಕಾಲುವೆ ನಿರ್ಮಾಣ ಮಾಡಿ ವರ್ಷಗಳೇ ಕಳೆದರೂ ಕೂಡ ನೀರು ಮಾತ್ರ ಹರಿದಿಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಅಸಡ್ಡೆ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲುವೆ ನಿರ್ಮಾಣ ಆಗಿದೆ, ವರ್ಷಗಳೇ ಕಳೆದರೂ ಕೂಡ ಅಲ್ಲಿ ಹನಿ ನೀರು ಬರ್ತಾ ಇಲ್ಲ. ಆ 2 ಜಿಲ್ಲೆಗಳ 10 ಗ್ರಾಮಗಳ ರೈತರ ಜಮೀನು ನೀರಾವರಿ ಮಾಡೋಕೆ ಅಂತಾನೆ ಸರ್ಕಾರ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಕಾಲುವೆಯನ್ನ ನಿರ್ಮಿಸಿದೆ. ಆದರೆ ಸರ್ಕಾರದ ಏತ ನೀರಾವರಿ ಯೋಜನೆ ನೀರು ರೈತರ ಜಮೀನಿಗೆ ಬರ್ತಾ ಇಲ್ಲ. ಯಾಕಂತೀರಾ? ಸ್ಟೋರಿ ನೋಡಿ. ಸನ್ನತಿ ಏತ ನೀರಾವರಿ ಯೋಜನೆಗೆ ಗ್ರಹಣ. ಅಧಿಕಾರಿಗಳ ನಿರ್ಲಕ್ಷ್ಯ, ಹೂಳು ತುಂಬಿದ ಕಾಲುವೆ. ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಕೆಲಸ ಮಾಡೋ ಸಲುವಾಗಿ ಎಲ್ಲ ಕಳಪೆ ಕಾಮಗಾರಿ ಆಗಿದೆ. ಕಾಲುವೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳಿ. ಈಗ ಬೇಸಿಗೆ ಇದೆ, ಸಂಪೂರ್ಣವಾಗಿ ನೀರಿಲ್ಲ. ಈಗ ನಾವು ಬಂದು ಎಚ್ಚೆತ್ಕೊಂಡು ಈ ಕಾಮಗಾರಿನ ಪೂರ್ಣಗೊಳಿಸಿ ನಮ್ಗೆ ನೀರು ಹರಿಸಿ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಯಾದಗಿರಿಯಲ್ಲಿ ರೈತರ ಜಮೀನಿಗೆ ನೀರು ಹರಿಸಬೇಕೆಂಬ ಉದ್ದೇಶದಿಂದ ಸರ್ಕಾರ ರೈತರಿಗೆ ಕಾಲುವೆ ನಿರ್ಮಿಸಿತ್ತು. ಸನ್ನತಿ ಏತ ನೀರಾವರಿ ಯೋಜನೆ ಮೂಲಕ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಹರಿಯುವ ನೀರು ಯಾದಗಿರಿ ಜಿಲ್ಲೆಯ 22 ಹಳ್ಳಿ ಹಾಗೂ ಕಲಬುರಗಿಯ 8 ಹಳ್ಳಿಯ ರೈತರಿಗೆ ಆಸರೆಯಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಲುವೆ ಪೂರ್ತಿ ಹೂಳು ತುಂಬಿದೆ. ಇದರಿಂದ ರೈತರ ಜಮೀನಿಗೆ ಹನಿ ನೀರು ಹೋಗಿ ಮುಟ್ಟುತ್ತಿಲ್ಲ. ಇತ್ತ ನೀರಾವರಿ ಆಗುತ್ತೆ ಅಂತ ಏತ ನೀರಾವರಿಗೆ ಭೂಮಿಯೂ ಹೋಯ್ತು, ನೀರು ಬರ್ತಿಲ್ಲವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ಒಂದು ಯಾದಗಿರಿ ತಾಲೂಕು ಮತ್ತು ಚಿತ್ತಾಪುರ ತಾಲೂಕು, ಆ ಕಡೆ ಶಾಪುರ ತಾಲೂಕು ಏತ ನೀರಾವರಿ ಯೋಜನೆ ಮಾಡಲಾಗಿತ್ತು. ಅದು ಏನಾಗಿದೆ, ಏತ ನೀರಾವರಿ ಯೋಜನೆ ದೊಡ್ಡ ಕ್ಯಾನಲ್ ಅಷ್ಟೇ ಮಾಡಿದ್ರೆ, ಸಣ್ಣ ಸಣ್ಣ ಕ್ಯಾನಲ್ ಮಾಡಿಲ್ಲ. ಸಣ್ಣ ಕ್ಯಾನಲ್ ಮಾಡ್ಲಾರ ಸಲುವಾಗಿ ಅದು ಆ ಯೋಜನೆ ಮಾಡಿದ್ರು ಕೂಡ ಅದು ಯಾರಿಗೂ ಉಪಯೋಗ, ಒಬ್ಬರು ರೈತರಿಗೆ ಉಪಯೋಗ ಆಗ್ತಿಲ್ಲ. ಯಾಕಂದ್ರೆ ಕ್ಯಾನಲ್ ಅಂದ್ರೆ ತೆಗ್ಗಿಗೆಯೋ ಭೂಮಿ ಎತ್ತರ ಇದೆ, ನೀರು ಬರ್ತಿಲ್ಲ. ಯಾರ ರೈತರಿಗೂ ಕೂಡ ನೀರು ಸೌಲಭ್ಯ ವಂಚಿತ ಆಗಿದೆ. ಕಳಪೆ ಕಾಮಗಾರಿ ಮತ್ತು ಸರಿಯಾದ ರೀತಿಯಲ್ಲಿ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಕೆಲಸ ಮಾಡೋ ಸಲುವಾಗಿ ಎಲ್ಲ ಕಳಪೆ ಕಾಮಗಾರಿ ಆಗಿದೆ. ನೀರುಗಳು ಎಲಿಬೇಕಲ್ಲಿ ಹಳ್ಳಕ್ಕೆ ಹರಿದು ಹೋಗ್ತಾವೆ. ಕ್ಯಾನಲ್ಲೇ ಸರಿ ಮಾಡಿಲ್ಲ ಅವರು. ಕೋಟ್ಯಾಂತರ ರೊಕ್ಕ ಸರ್ಕಾರ ಖರ್ಚು ಮಾಡಿದ್ರು 1 ಎಕರೆ ರೈತರಿಗೂ ನೀರು ಉಣವಲು. ಕೂಡಲೇ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅದಕ್ಕೆ ಡಿಪಾರ್ಟ್ಮೆಂಟ್ದವ್ರಿಗೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಪ್ರತಿ ವರ್ಷ ಕಾಲುವೆ ನಿರ್ವಹಣೆಗೆ ಅಂತ ಸರ್ಕಾರದಿಂದ ಲಕ್ಷಾಂತರ ಅನುದಾನ ಬರುತ್ತದೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸರ್ಕಾರದ ಅನುದಾನ ನೀರಲ್ಲೇ ಕೊಚ್ಕೊಂಡು ಹೋಗ್ತಿದೆ. ಹೀಗಾಗಿ ಬೆಳೆದಿರುವ ಶೇಂಗಾ, ಸಜ್ಜೆ ನೀರಿಲ್ಲದೆ ಒಣಗಿ ಹೋಗ್ತಿವೆ. ಸನ್ನತಿ ಏತ ನೀರಾವರಿ ನೀರು ನಂಬಿಕೊಂಡು ಬೆಳೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಈ ಕಾಲುವೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳಿ. ಇದು ಚಾನ್ಮಳ್ಳಿ ಗ್ರಾಮದಲ್ಲಿ ಬರ್ತಿರ್ತಕ್ಕಂಥ ಚಾನ್ಮಳ್ಳಿ ಗ್ರಾಮ ಹಾಗೂ ಚಾನ್ಮಳ್ಳಿ ತಾಂಡದಲ್ಲಿ ಬರ್ತಕ್ಕಂಥ 2 ಕೆರೆಗಳು ಬರ್ತವೆ. ಈ ಒಂದು ಕ್ಯಾನಲ್ ನೀರು ಆ ಕೆರೆಗಳಿಗೂ ಕೂಡ ಮುಟ್ತವೆ. ಈಗ ಬೇಸಿಗೆ ಇದೆ, ಸಂಪೂರ್ಣವಾಗಿ ನೀರಿಲ್ಲ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು, ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಈ ಒಂದು ಸಂಪೂರ್ಣವಾದಂತಹ ಕಾಲುವೆಗಳನ್ನು ದುರಸ್ತಿ ಮಾಡಬೇಕು. ಕೂಡಲೇ ಈ ಕಾಲುವೆಗಳಿಗೆ ನೀರನ್ನು ಹರಿಸಿ ಈ ಭಾಗದಲ್ಲಿ ಇರ್ತಕ್ಕಂಥ ಬಡ ರೈತರ ಉದ್ಧಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಇವತ್ತು ತಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೇವೆ. ನಮ್ಮ ತಾಂಡ ಆಗಲಿ ನಮ್ಮೂರಿಗೆ ಆಗಲಿ ನೀರು ಬರ್ತಾ ಇಲ್ಲ. ಎಲ್ಲ ಹೊಲ ವೇಸ್ಟ್ ಮಾಡಿಸಿ ಕೆಲಸ ಮಾಡ್ಯಾರ. ಯಾರಿಗೆ ಅರ್ಧ ಮಂದಿ ಪರಿಹಾರ ಸಿಕ್ಕದ, ಕೆಲವು ಮಂದಿ ಸಿಕ್ಕಿಲ್ಲ. ಹಂಗಾಗಿ ನಾವೆಲ್ಲ ಮನವಿ ಕೊಟ್ಟಿವಿ, DC ಅವ್ರಿಗೆ ಕೊಟ್ಟಿವಿ. ಯಾರು CM ಅವ್ರು ಬಂದಾಗ ಎಲ್ಲ 4-5 ಸಲ ಮನವಿ ಮುಟ್ಟ್ಯಾವ. ಅಂದ್ರೆ ಯಾರ ಅಧಿಕಾರಿಗಳು ಬಂದು ಇದಕ್ಕೆ ಹೆಚ್ಚೈತಿ ಏನು ಕ್ರಮ ಕೈ ತಗೊಳ್ಳೋಳ್ರು. ಹಂಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳೋದೇನಂದ್ರೆ ಬಂದು ಗೇಸಿಂದ ಅದು ಈಗ ನಾವು ಬಂದು ಎಚ್ಚೆತ್ಕೊಂಡು ಈ ಕಾಮಗಾರಿನ ಪೂರ್ಣಗೊಳಿಸಿ ನಮ್ಗೆ ನೀರು ಹರಿಸಿ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಒಟ್ಟಾರೆ ರೈತರಿಗೆ ಅನುಕೂಲವಾಗಲಿ ಅಂತ ರೂಪಿಸಿರೋ ಏತ ನೀರಾವರಿ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಳ್ಳ ಹಿಡಿದು ಹೋಗಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತು ಕಾಲುವೆ ಹೂಳೆತ್ತಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾರಾ ಕಾದು ನೋಡಬೇಕು. ಗಣೇಶ ಮಾಲಿಪಾಟೀಲ್, ನ್ಯೂಸ್ 18, ಯಾದಗಿರಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಸನ್ನತಿ ಏತ ನೀರಾವರಿ ಯೋಜನೆ ಸರ್ಕಾರದ ಮಹತ್ವದ ಯೋಜನೆ, ರೈತರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಯೋಜನೆ ರೂಪಿಸಿದ್ರು. ಅಲ್ಲಿ ಕಾಲುವೆ ಇದೆ, ನೀರು ಯಾಕೆ ಹರಿಸ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಾ ಇದೆ?
ಎಸ್, ಶರ್ಮಿತಾ ಶೆಟ್ಟಿ, ಏನು ಈ ಸನ್ನತಿ ಏತ ನೀರಾವರಿ ಯೋಜನೆಯನ್ನು ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಏನು ಬಹಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿತ್ತು. ಆದ್ರೆ ಇಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಕ್ಕಂತಹ ಮಾತಿದೆ. ಇಲ್ಲಿ ಆ ರೀತಿಯಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಏನು ಜನಪ್ರತಿನಿಧಿಗಳು ಮತ್ತು ಏನು ಅಧಿಕಾರಿಗಳಿಂದ ಒಂದು ಈ ಕಾಲುವೆಗೆ ಸರಿಯಾಗಿ ನೀರು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ದೃಶ್ಯಾವಳಿಗಳು ಕೂಡ ತಾವು ನೋಡಿರ್ಬೋದು, ಸಾಕಷ್ಟು ಹೂಳು ತುಂಬಿದೆ. ಆ ಹೂಳನ್ನು ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳು ಒಂದು ಉಡಾಫೆ ಉತ್ತರವನ್ನ ಕೊಡ್ತಾರೆ. ಅಧಿಕಾರಿಗಳು ಯಾಕೆ ಇಷ್ಟೊಂದು ಉಡಾಫೆ ಉತ್ತರ ಕೊಡ್ತಾರೆ ಅಂದ್ರೆ ಅವರಿಗೆಲ್ಲ ಒಂದು ಕಡೆ ಜನಪ್ರತಿನಿಧಿಗಳ ಒಂದು ಕೃಪಾ ಕಟಾಕ್ಷ ಅವ್ರ ಮೇಲಿದೆನಾ? ಯಾಕೆಂತಂದ್ರೆ ಜನಪ್ರತಿನಿಧಿಗಳು ಕರೆಕ್ಟ್ ಆಗಿದ್ದಾಗ ಅಧಿಕಾರಿಗಳು ಕೂಡ ಕರೆಕ್ಟ್ ಆಗಿ ಕೆಲಸವನ್ನ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಜನಪ್ರತಿನಿಧಿಗಳು ಕೂಡ ಯಾದಗಿರಿ ಜಿಲ್ಲೆಯ ರೈತರಿಗೆ ನೀರು ಒದಗಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತು ಅಧಿಕಾರಿಗಳಂತೂ ಸಂಪೂರ್ಣವಾಗಿ ಇಲ್ಲಿ ರೈತರು ಈ ಒಂದು ಏತ ನೀರಾವರಿ ಯೋಜನೆಯಿಂದ ರೈತರ ಬದುಕು ಉದ್ಧಾರವಾಗಬೇಕಾಗಿತ್ತು. ಆದ್ರೆ ಇಲ್ಲಿ ರೈತರ ಬದುಕು ಉದ್ಧಾರ ಆಗಿಲ್ಲ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಗುತ್ತಿಗೆದಾರರ ಉದ್ಧಾರ ಆಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಹೂಳೆತ್ತೋದಕ್ಕೆ ಸಾಕಷ್ಟು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಈ ಅನುದಾನ ಬಂದ್ರೆ ಈ ಅನುದಾನ ತಮ್ಮ ಜೇಬಿಗೆ ಇಳಿಸ್ತಾ ಇದ್ದಾರೆ. ಈ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಈ ಅನುದಾನ. ಆದ್ರೆ ಹೂಳೆತ್ತೋ ಕೆಲಸ ಮಾತ್ರ ಆಗ್ತಾ ಇಲ್ಲ. ಯಾಕೆಂತಂದ್ರೆ ನೋಡ್ಬೋದು ದೃಶ್ಯಾವಳಿಗಳು, ಸಾಕಷ್ಟು ಹೂಳು ತುಂಬಿದೆ. ಹೂಳು ಎತ್ತಿದ್ರೆ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಅವರು ಬೆಳೆದಿರ್ತಕ್ಕಂತಹ ಬೆಳೆ ಏನು ಕೈಗೆ ಬರುತ್ತೆ. ಪ್ರತಿ ಬಾರಿಯೂ ನೋಡ್ಬೋದು ಯಾದಗಿರಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಈಡಾಗ್ತಾರೆ, ಮತ್ತೆ ಅನಾವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಈಡಾಗ್ತಾರೆ. ಪ್ರತಿ ಬಾರಿಯೂ ಒಂದಿಲ್ಲ ಒಂದು ಕಾರಣದಿಂದ ಯಾದಗಿರಿ ಜಿಲ್ಲೆಯ ರೈತರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತೆ. ಏನು ಸರ್ಕಾರ ಒಂದು ಯೋಜನೆ, ಏತ ನೀರಾವರಿ ಯೋಜನೆ, ಇದರಿಂದ ಆದ್ರೂ ಏನು ಅನಾವೃಷ್ಟಿಯಿಂದ ಒಂದು ತಪ್ಪಿಸ್ಕೊಳ್ಳೋದಕ್ಕೆ ರೈತರಿಗೆ ಸರಿಯಾದ ಸಮಯಕ್ಕೆ ನೀರು ಬರ್ಲಿ ಕಾಲುವೆಗೆ ಅಂತ ಹೇಳಿ ಇಂತ ಒಂದು ಯೋಜನೆ ಮಾಡಿದ್ದಾರೆ. ಆದ್ರೆ ಇದು ಯಾವುದೇ ಒಂದು ನಯಾ ಪೈಸೆ ಕೂಡ ರೈತರಿಗೆ ಯೂಸ್ ಆಗ್ತಾ ಇಲ್ಲ. ಜೊತೆಗೆ ಹೇಳ್ಬೇಕು ಅಂತಂದ್ರೆ ಅವೈಜ್ಞಾನಿಕವಾಗಿ ಕಾಲುವೆ ಏನು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಏನು ಅಪ್ಪಲ್ಲಿ ನಿರ್ಮಾಣ ಮಾಡಿದ್ದಾರೆ ಕಾಲುವೆ. ರೈತರ ಜಮೀನಿಗೆ ನೀರು ಹೋಗೋದಕ್ಕಾಗೋದಿಲ್ಲ. ಮುಂದ್ಗಡೆ ಹೋದ್ರೆ ಹೂಳು ತುಂಬಿಕೊಂಡಿದೆ, ಸಾಕಷ್ಟು ಹೂಳು ತುಂಬಿಕೊಂಡು ಏನು ಹೂಳು ತೆಗೆಯೋದಕ್ಕೆ ಇವ್ರಿಗೆ ಯಾಕೆ ಇಷ್ಟೊಂದು ತಾತ್ಸಾರ ಮಾಡ್ತಾ ಇದಾರೆ ಅಧಿಕಾರಿಗಳು? ಕೇಳಿದ್ರೆ ಇಲ್ಲ, ಹೂಳು ಮೊನ್ನೆ ತಾನೇ ತೆಗ್ದಿದ್ವಿ ಸರ್, ನಿನ್ನೆ ತೆಗ್ದಿದೀವಿ, ಮತ್ತೆ ಆಗುತ್ತೆ. ಹೌದು ಸರ್, ಹೂಳು ಮತ್ತೆ ಮತ್ತೆ ಆಗುತ್ತೆ. ನಾವು ಕೂಡ ಹೇರ್ ಸಲೂನ್ಗೆ ಹೇಗೆ ಹೋಗ್ತೀವಿ, ಮತ್ತೆ ಮತ್ತೆ ನಾವು ಹೇರ್ ಅನ್ನ ಹೇಗೆ ಕಟ್ ಮಾಡ್ತೀವಿ, ಹಾಗೆ ಹೂಳು ಕೂಡ ಬರುತ್ತೆ. ಅದನ್ನ ನೀವು ನಿರ್ವಹಣೆ ಮಾಡಬೇಕು. ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರುತ್ತೆ. ಆದ್ರೆ ಯಾಕೆ ಅನುದಾನವನ್ನು ಬಳಸ್ಕೊಂಡು ರೈತರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಿ ಅಂತೇಳಿ ರೈತರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಗಣೇಶ್, ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ.